ಕುತ್ಯಾರು ವಿದ್ಯಾದಾಯಿನಿ ಹಿರಿಯ ಪ್ರಾಥಮಿಕ ಶಾಲೆ ಈಗ ಶತಸಂವತ್ಸರೋತ್ಸವ ಸಂಭ್ರಮದಲ್ಲಿದೆ. ಈ ಕುತ್ಯಾರು ಶಾಲೆಯಲ್ಲಿ ಸುಮಾರು 100 ವರ್ಷಗಳ ಲಾಗಾಯಿತು. ಇಲ್ಲಿಯ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾದಾನ ಮಾಡಿದಂತಹ ಈ ಒಂದು ವಿದ್ಯಾ ಕೇಂದ್ರ ನಮ್ಮ ಇಡೀ ಕುತ್ಯಾರು ಗ್ರಾಮವು ಇದನ್ನು ಬಹಳ ಉತ್ಸಾಹದ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ನಾವು ಜೊತೆಯಲ್ಲಿ ಕುಣಿಯುವ ಹೆಜ್ಜೆಗಳೇ ನನಗೆ ಗೊತ್ತಿರಲಿಲ್ಲ. ಈ ಒಂದು ಸಂತಸದ ಸಂಭ್ರಮದಲ್ಲಿ ಶೋಭಾಯಾತ್ರೆಯಲ್ಲಿ ಕುಣಿದು ಕುಪ್ಪಳಿಸಿದೆ. ಇಂತಹ ಒಂದು ಅವಕಾಶಗಳು ನನ್ನ ಪಾಲಿಗೆ ಸಿಕ್ಕಿರುವುದು ನನಗೆ ಬಹಳ ಸಂತಸ ತಂದಿದೆ. ಗರಜ ಗರಜ ಆಜ ಮೇಘ ಘನನ ಘನನ ಛಾಯೋರಿ ಧಮಕ ಧಮಕ ಚಮಕೆ ಬಿಜುರಿ ಕಹತ ಹೆರಿತು ರಾಜ ಆಯೋರಿ. ನಮ್ಮ ಬಾಳನ್ನು ಬೆಳಗಲಿಕ್ಕೆ ದೀವಿಗೆಯನ್ನು ಹಚ್ಚಿ ಕೊಟ್ಟಂತ ಸ್ಥಳ ಈ ವಿದ್ಯಾದೇಗುಲ. ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಈ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಎಲ್ಲರೂ ಶಕ್ತಿ ಮೀರಿದ ದೇಣಿಗೆಯನ್ನ ನೀಡಿದ್ದಾರೆ. ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ 2025ನೇ ಇಸವಿಯಲ್ಲೂ ಸಹ ನಮ್ಮ ಶಾಲೆಯಲ್ಲಿ ಸುಮಾರು 130 ಮಂದಿ ಪುಟಾಣಿಗಳು ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಾರೆ. 7 ಜನ ಶಿಕ್ಷಕರು ಅಹರ್ನಿಶಿ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಜ್ಞಾನವಂತರಾಗಿ ಇಲ್ಲಿನ ಮಕ್ಕಳು ಇಲ್ಲಿಂದ ಹೊರಹೊಮ್ಮತಾ ಇದ್ದಾರೆ ಅಂತ ಹೇಳುವುದು ನಮ್ಮ ಹೆಮ್ಮೆ. ಈ ಶಾಲೆಯನ್ನ ಬಹುಕಾಲ ಉಳಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಜೊತೆಯಾಗಿ ಒಟ್ಟಾಗಿ ಒಂದಾಗಿ ಮಾಡುವ ಅನ್ನುವಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಮುಂದೆಯೂ ಕೂಡ ಶಾಲೆ ಉತ್ತಮ ರೀತಿಯಲ್ಲಿ ಬೆಳಗಬೇಕು. ನಮ್ಮ ಈ ಪರಿಸರದ 6-7 ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿವೆ. ಈಗ ನಮ್ಮ ಕುತ್ಯಾರು ಶಾಲೆ ಮಾತ್ರ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆ ಉಂಟು. ಈ ಕನ್ನಡ ಮಾಧ್ಯಮ ಶಾಲೆಗೆ ನಾನು ಶಾಲಾಭಿವೃದ್ಧಿ ಸಮಿತಿಯಾಗಿ ಅಧ್ಯಕ್ಷನಾಗಿದ್ದು ಯಾವಾಗಲೂ ಬಂದು ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು ಎನ್ನುವಂತಹ ಜವಾಬ್ದಾರಿಯನ್ನು ಇಟ್ಟುಕೊಂಡು ನಾನು ಬಂದವ. ಕನ್ನಡ ಶಾಲೆಗಳು ಮುಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲೂ ಇನ್ನೂ ಮಕ್ಕಳ ಸಂಖ್ಯೆಯನ್ನು ಉಳಿಸಿಕೊಂಡು ಈಗ ಶಾಲೆ ಸಂವತ್ಸರವನ್ನು ಕಂಡಂತಹ ಶಾಲೆ. ಇಲ್ಲಿಯ ಮಕ್ಕಳ ಸಾಧನೆಯನ್ನು ನೋಡುವಾಗ ನನಗೆ ಇನ್ನೂ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ನನ್ನ ತಂದೆ ತಾಯಿ ಏನು ಪುಣ್ಯ ಮಾಡಿದ್ರು ನನಗೆ ಅದರ ಫಲ ಲಭಿಸಿದೆ ಅಂತ ನಾನು ಭಾವಿಸಿದೆ. ಇಲ್ಲಿ ಕೆಲಸ ಮಾಡುವಾಗ ನನಗೆ ಆ ಅನುಭವ ಆಗ್ತಾ ಈ ಶಾಲೆ ಕಲ್ತದ್ದು ಯಾರು ಮಾತ್ರ ಎನ್ನ ಅಮ್ಮ ಎನ್ನ ಪೂರ್ವಗಳು ಯಾಕಲ್ಲ ಇಡೀ ಫ್ಯಾಮಿಲಿ ಮೂಲೆ ಕಲ್ತಿನ ನಮ್ಮ ಆಸ್ಪಾಸ್ದ ಜೋಕುಲು ವಿಡಿಯೋ ಬರ್ತದೆ ಕಲ್ಪಲಿ ಈಗಲೇ ಓಡ್ತಿನ ಸೌಲಭ್ಯ ಸೌಕರ್ಯ ಪೂರ ಕುರಿಪಿನ ಜವಾಬ್ದಾರಿ ನನ್ನ ಎಂಕಲ್ ಮಿತ್ತು ಕೊಡ್ತು. ನನಾತ್ ಈ ಶಾಲೆದ ಕಾರ್ಯಕ್ರಮ ಎಡ್ಡಾಡು ಊರುಗಳ ಒಟ್ಟಾದ ಈ ಶಾಲೆಯನ್ನು ಹೊರ್ಕೊಡು ಅಂತ ನಾನು ಮನಪೂರ್ವಕ ಕೇಳ. ಈ ಒಂದು ಶತಮಾನೋತ್ಸವ ಸಮಾರಂಭಕ್ಕೆ ನಾವು ಪರಸ್ಥಳಕ್ಕೆ ಮಹಾನಗರ ಮುಂಬಯಿಗೆ ಹೋಗಿದ್ದೇವೆ. ಆ ಮಹಾನಗರ ಮುಂಬಯಿಯಲ್ಲಿರುವಂತಹ ಈ ಹಳೆ ವಿದ್ಯಾರ್ಥಿಗಳು ತುಂಬ ಶ್ರಮಪಟ್ಟಿದ್ದಾರೆ. ಆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಕ್ಕಿದೆ ಎನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಇಲ್ಲಿ ಕಲಿತಂತಹ ಎಷ್ಟೋ ವಿದ್ಯಾರ್ಥಿ 100 ವರ್ಷಗಳಿಂದ ಎಷ್ಟೋ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಪರಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ. ಎಲ್ಲರೂ ಕೂಡ ಈ ದಿವಸ ಈ ಶತಮಾನೋತ್ಸವಕ್ಕೆ ಆಗಮಿಸಿದ್ದು ನಮಗೆ ಬಹಳ ಸಂತೋಷ ತಂದಿದೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ. ಸುವ್ಯವಸ್ಥಿತವಾಗಿ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿಕೆ ಸಂತೋಷವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿಯುತ ಒಬ್ಬ ಪ್ರಮುಖನಾಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರುವುದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಜನತೆಗೆ ತಲೆಬಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ.
ಅತ್ಯಂತ ಸಂತಸದ ಸಮಯ ಇದು. ಶತಮಾನೋತ್ಸವದ ಈ ಸಂಭ್ರಮದಲ್ಲಿ ಈ ಶಾಲೆಯಲ್ಲಿ ಕಲಿತ ನಮಗೆಲ್ಲರಿಗೂ ಶಾಲಾ ದಿನಗಳ ನೆನಪುಗಳು ಸಹಜವಾಗಿಯೇ ಬರ್ತದೆ. ಒಮ್ಮೆ ಈ ಕ್ಲಾಸ್ ರೂಮನ್ನು ನೋಡಿ. ಕುತ್ಯಾರು ಶಾಲೆಯ ಮೊದಲ ನೆನಪು ಮತ್ತು ನೀವು ಕಲಿಯಲು ಕುಳಿತಂಥ ಮೊದಲ ಸ್ಥಳ ಇದು. ಕುತ್ಯಾರು ಶಾಲೆಯ 1ನೇ ತರಗತಿ. ನಾನು ಕುಳಿತದ್ದೇ ಮಗ್ಗಿ ಟೀಚರ್ ಅವರ ಚೇರ್ನಲ್ಲಿ ಹಾಗೂ ಈ ಟೇಬಲ್ ಬೆಳಕಿನ ವ್ಯವಸ್ಥೆಗೋಸ್ಕರ ಸ್ವಲ್ಪ ತಿರುಗಿಸಿಟ್ಟಿದ್ದಾರೆ ಬಿಟ್ಟರೆ ಎಲ್ಲರಿಗೂ ಈ ಸ್ಥಳದಲ್ಲಿ ನೆಲದಲ್ಲಿ ಕೂತು ನೆಲದ ಮೇಲೆ ಆ ಈ ಬರೆದ ನೆನಪುಗಳು ಇದ್ದೇ ಇರ್ತವೆ. 100 ವರ್ಷದ ಶತ ಸಂಭ್ರಮದ ಈ ಹೊತ್ತಿನಲ್ಲಿ ಊರು ಪರವೂರುಗಳಿಂದ ಮುಂಬೈ, ಹೈದರಾಬಾದ್, ಬೆಂಗಳೂರಿಂದ ಬಹಳಷ್ಟು ಜನ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ಎಲ್ಲ ಪರಿಸರವನ್ನು ಗಮನಿಸುವಾಗ ಬಹುಶಃ ಊರಿಗೆ ಒಂದು ದೊಡ್ಡ ಜಾತ್ರೆಯೇ ನೆರೆದಿದೆ ಅಂತ ಅನ್ನಿಸ್ತಾ ಇದೆ. ಊರಿನಿಂದ ಪರ ಊರಿನಿಂದ ಹಳೆ ವಿದ್ಯಾರ್ಥಿಗಳೆಲ್ಲ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಇಷ್ಟು ಒಳ್ಳೆಯ ಮಟ್ಟದಲ್ಲಿ ನಡೆಸಲಿಕ್ಕೆ ನಮ್ಮ ಮುಂಬೈ ಸಮಿತಿ ಹಾಗೂ ಕುತ್ಯಾರು ಸಮಿತಿಯ ಎಲ್ಲ ಪದಾಧಿಕಾರಿಗಳ ಶ್ರಮ, ಅವರ ಬಿಡುವಿಲ್ಲದ ಕೆಲಸದ ಒತ್ತಡದಲ್ಲಿ ಕೂಡ ಶಾಲೆಗಾಗಿ ಸಮಯವನ್ನು ಕೊಟ್ಟು ಈ ಒಂದು ಹಬ್ಬದ ವಾತಾವರಣ ಇಲ್ಲಿ ಮೂಡುವ ಹಾಗೆ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಶ್ರೇಯಸ್ಸಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿದಂತಹ ಎಲ್ಲ ಊರ ಪರವೂರ ಎಲ್ಲ ವಿದ್ಯಾಭಿಮಾನಿಗಳಿಗೂ ಕೂಡ 1000ರಷ್ಟು ಪಾಲು ಲಾಭವನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ವಿದ್ಯಾಭಿಮಾನಿ ದೇವತೆಯಾದ ಶಾರದೆಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ.